ಹಾಯ್, ನಿಮ್ಮ ಹತ್ರ ಒಂದು ಕುಕ್ಕರ್ ಇದೆ, 5 ನಿಮಿಷ ಟೈಮ್ ಇದೆ ಅಂದರೆ ಈ ಥರ ಡಿಲೀಷಿಯಸ್ ಆಗಿರೋವಂಥ ಸಬ್ಜಿ ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ಅಲ್ಟಿಮೇಟ್ ಆಗಿದೆ ಆ್ಯಂಡ್ ರುಚಿ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಆ, ಕೇವಲ 5 ನಿಮಿಷದಲ್ಲಿ ಆಗೋವಂಥ ರೆಸಿಪಿ ಇದು. ಆ್ಯಂಡ್ ಯಾವ ರೆಸ್ಟೋರೆಂಟ್ಗಿಂತನೂ ಕಡಿಮೆ ಇಲ್ಲ. ಸೀರಿಯಸ್ಲಿ ಟ್ರಸ್ಟ್ ಮೀ, ಇದನ್ನು ಒಂದ್ಸತಿ ನೀವು ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರ ವಾವ್ ಅಂತ. ಆ್ಯಂಡ್ ನೀವು ಇದನ್ನು ಮಾಡಿಕೊಟ್ರೆ ನಿಮ್ಮ ಮನೇಲಿ ಇರೋರೆಲ್ಲ ಕಾಂಪ್ಲಿಮೆಂಟ್ಸ್ ಕೊಡೋದು ಗ್ಯಾರಂಟಿ. ಆ್ಯಂಡ್ ನಿಮಗೆ ಈ ಫುಡ್ ಮೇಲೆ ಪ್ರೀತಿ ಬಂದ್ಬಿಡುತ್ತೆ. ಅಷ್ಟು ಸಖತ್ತಾಗಿತ್ತು ಇದು. ಗ್ರೇವಿ ಅಂತಲೂ ಹೇಳ್ಬೋದು, ಸಬ್ಜಿ ಅಂತಲೂ ಹೇಳ್ಬೋದು. ಸೊ ನಾನು ಹೇಗೆ ಮಾಡಿದೆ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವೆಲ್ಕಮ್ ಟು ರಮ್ಯಾ ಚಾಮಣಿ ಬ್ಲಾಗ್ಸ್. ನೋಡಿ, ಇಲ್ಲಿ 2 ಆಲೂಗೆಡ್ಡೆ ತೊಗೊಂಡಿದ್ದೀನಿ, 2 ಟೊಮೆಟೊ ತೊಗೊಂಡಿದ್ದೀನಿ, ಮತ್ತು 2 ಮೆಣಸಿನ್ಕಾಯಿ, 1 ಆನಿಯನು, ಜೊತೆಗೆ ಗಾರ್ಲಿಕ್. ಇದು ಬ್ರೊಕ್ಯಾಲಿ ತೊಗೋತಾ ಇದ್ದೀನಿ. ನೀರೊಳಗಡೆ ಉಪ್ಪು ಹಾಕಿಬಿಟ್ಟು ನೆನೆಸಿಟ್ಟಿದ್ದೆ, ಅದು ಸ್ವಲ್ಪ ಹೊತ್ತಿಟ್ಟಿದ್ದೆ, 10 ಮಿನಿಟ್ಸು. ಆಮೇಲೆ ಇದೆಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗೆಡ್ಡೆ, ಈರುಳ್ಳಿ ಮತ್ತು ಇದು ಬ್ರೊಕ್ಯಾಲಿ ತೊಗೊಂಡಿದ್ದೀನಿ. ನೀವು ಇದ್ರ ಬದಲು ಗೋಬಿ ತೊಗೋಬೋದು, ಲೈಕ್ ಏನಂತಾರಪ್ಪ ಅದು, ಹೂಕೋಸು, ಅದನ್ನು ತೊಗೋಬೋದು. ಇಲ್ಲಿ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಮಾತ್ರ ರುಬ್ಬಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಅದೆರಡನ್ನ ತೆಗೆದಿಟ್ಕೊಂಡಿದ್ದೀನಿ. ಸೊ ಸ್ಟವ್ ಮೇಲೆ ಕುಕ್ಕರ್ ಪ್ಯಾನ್ ಇಟ್ಬಿಟ್ಟು 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೋತಾ ಇದ್ದೀನಿ. ಮೇ ಬಿ ನಿಮಗೆ ಬ್ಯಾಕ್ಗ್ರೌಂಡ್ ವಾಯ್ಸು ತುಂಬಾ ಡಿಸ್ಟರ್ಬೆನ್ಸ್ ಅನಿಸ್ತಾ ಇರ್ಬೋದು, ಬಿಕಾಸ್ ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಸೊ JCB ಸೌಂಡು ಅದರದ್ದೆಲ್ಲ ತುಂಬ ಕಿರಿಕಿರಿ ಉಂಟು. ಎಷ್ಟು ಅವಾಯ್ಡ್ ಮಾಡಿದರೂ ಆಗ್ತಾಯಿಲ್ಲ, ಸಾರಿ. ಆಯಿಲ್ ಬಿಸಿ ಆದ ನಂತರ ಸಾಸಿವೆ, 1/4 ಟೇಬಲ್ ಸ್ಪೂನು ಜೀರಿಗೆ, ಮತ್ತು 1-2 ಏಲಕ್ಕಿ, ಮತ್ತು 1-2 ಚಕ್ಕೆ, ಲವಂಗ 1-2 ಸೇರಿಸಿದ್ದೀನಿ. ಅದ್ರ ಜೊತೆಗೆ ನಿಮಗೆ ಪಲಾವ್ ಎಲೆ ಇದ್ದರೆ ಸೇರಿಸ್ಕೋಬೋದು, ಬೇ ಲೀಫು. ನಾನು ಇಲ್ಲ ಹಾಕಿಲ್ಲ, ಇದ್ದರೆ ಹಾಕ್ಕೋಬೋದು. ಅದ್ರ ಜೊತೆಗೆ ಈರುಳ್ಳಿ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡೆ ಸ್ವಲ್ಪ. ಅದಾದಮೇಲೆ ಟೊಮೆಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ವಲ್ಲ, ರುಬ್ಬಿಟ್ಕೊಂಡಿರೋದನ್ನು ಮಿಕ್ಸ್ ಮಾಡಿದೆ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಆಮೇಲೆ ಇದಕ್ಕೆ 1/4 ಟೇಬಲ್ ಸ್ಪೂನ್ ಇಲ್ಲ ಅಂದರೆ ಒಂದು 1/2 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿನ ಸೇರಿಸ್ತಾ ಇದ್ದೀನಿ. ಇದಾದಮೇಲೆ ಗರಂ ಮಸಾಲ ಸೇರಿಸ್ತೀನಿ. 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ತೊಗೊಂಡಿದ್ದೆ, ಆದರೆ ನಾನು ಇನ್ನೊಂದು ಸ್ವಲ್ಪ ಬೇಕಾಯಿತು ಅಂಥೇಳಿ ಇನ್ನೊಂದು ಸ್ಪೂನ್ ತೊಗೊಂಡೆ. ಇಲ್ಲಿ 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ, ಬಟ್ ನಾನು ನಿಮಗೆ ಇಲ್ಲಿ ವೀಡಿಯೋದಲ್ಲಿ ತೋರಿಸಿಲ್ಲ. 2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಆಮೇಲೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ ಸೇರಿಸಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸಿಂಗ್ ಮಾಡಿಕೊಂಡು ಸ್ಟಿರ್ ಮಾಡಬೇಕು. ಆಮೇಲೆ 1-2 ನಿಮಿಷ ಬಿಟ್ಟರೆ ಕ್ಲೀನಾಗಿ ಆಯಿಲ್ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಇದೆಲ್ಲ ಕ್ಲೀನಾಗಿ ಮಸಾಲ ಬೆಂದಿದೆ ಅಂತ. ಅದಾದಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಉಪ್ಪು ಸೇರಿಸಿದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬೋದು. ನಿಮಗೆ ಜಾಸ್ತಿ ಬೇಕಾದಲ್ಲಿ, ಖಾರನೂ ಅಷ್ಟೇ ಜಾಸ್ತಿ ಬೇಕಾದಲ್ಲಿ ನೀವು ಸೇರಿಸ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನ್ ಸೇರಿಸಿದ್ದೀನಿ. ಇಲ್ಲಿ ವಿಡಿಯೋದಲ್ಲಿ ಮಾಡೋಕ್ಕಾಗಿಲ್ಲ, ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಪ್ಯಾನಲ್ಲಿ. ಸೊ ಈ ಟೈಮಲ್ಲಿ ನಾನು ಎಲ್ಲ ವೆಜಿಟೇಬಲ್ ಅದೇನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದೆಲ್ಲ ಸೇರಿಸ್ತಾ ಇದ್ದೀನಿ. ಇಲ್ಲಿ ಬ್ರೊಕ್ಯಾಲಿ ಸೇರಿಸ್ತಾ ಇದ್ದೀನಿ. ಇದ್ರ ಬದಲಾಗಿ ನಾನು ಹೇಳ್ದಂಗೆ ನೀವು ಹೂಕೋಸನ್ನ ಆ್ಯಡ್ ಮಾಡ್ಕೋಬೋದು. ಇದು ಯಾಕೋ ನಾನು ತಂದಿದ್ದಿನ ಫುಲ್ ಗ್ರೀನಾಗಿ ಸಕ್ಕತ್ತಾಗಿತ್ತು. ಒಂದೇ ದಿನ ನೈಟ್ ತೊಗೊಂಬಂದೆ, ಮಾರ್ನಿಂಗ್ ಇದನ್ನು ಮಾಡೋಣ ಅಂತ ಮಾಡಿದ್ದು, ಅಷ್ಟೊತ್ತಿಗೆ ಆಗಲೇ ಎಲ್ಲೋ ಇಷ್ಟು ಥರ ಆಗಿದೆ ಸ್ವಲ್ಪ. ಅದಕ್ಕೆ ಹಾಳಾಗೋಗ್ಬಿಡುತ್ತೆ ಅಂತ ಬೇಗ ಮಾಡಿದೆ. ಚಿಕ್ಕ ಮಕ್ಕಳು ಮನೇಲಿದ್ದಾರೆ, ಬ್ರೊಕ್ಯಾಲಿ ತಿನ್ನೋಕ್ಕೆ, ಈ ಥರ ಗ್ರೇವಿ ಎಲ್ಲ ತಿನ್ನೋಕ್ಕೆ ಇಷ್ಟಪಡಲ್ಲ ಅಂದರೆ ಅವರಿಗೆ ಇನ್ನೊಂದು ಸಿಂಪಲಾಗಿ ಹೇಳ್ತೀನಿ. ಬ್ರೊಕ್ಯಾಲಿನ ಜಸ್ಟ್ ಒಂದು ಆಯಿಲಲ್ಲಾದರೂ ನೀವು ಒಂದು ಸ್ವಲ್ಪ ಲೈಟ್ ಬ್ರಷ್ ತೊಗೊಂಡು ಕೋಟಿಂಗ್ ಮಾಡ್ಬೋದು, ಇಲ್ಲ ಗೀ ತೊಗೊಂಡು ಕೋಟಿಂಗ್ ಮಾಡ್ಬೋದು. ಕೋಟಿಂಗ್ ಮಾಡಿ ಜಸ್ಟ್ ಒಂದು ಸ್ವಲ್ಪ ಸಾಲ್ಟನ್ನು ಸ್ಪ್ರಿಂಕಲ್ ಮಾಡಿ ಹೇರ್ ಫ್ರೈಯರಲ್ಲಿ ಒಂದು 5 to 10 ಮಿನಿಟ್ಸ್ ಫ್ರೈ ಮಾಡ್ಕೊಂಬಿಟ್ರೆ ಕುರ್ಕುರೆ ಥರ ಇರುತ್ತೆ. ಸೀರಿಯಸ್ಲಿ ಸ್ನ್ಯಾಕ್ಸ್ ಥರ ಕೊಡ್ಬೋದು ಮಕ್ಕಳಿಗೆ ಸುಮ್ಮನೆ ಅನ್ಹೆಲ್ದಿ ಫುಡ್ ಕೊಡೋಕ್ಕಿಂತ ಈ ಥರ ಮನೆಯಲ್ಲೇ ಹೆಲ್ದಿಯಾಗಿರೋವಂಥ ಫುಡ್ಡನ್ನು ಪ್ರಿಫರ್ ಮಾಡ್ಬೋದು. ಈವನ್ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಅದನ್ನು ಹೇರ್ ಫ್ರೈ ಮಾಡಿದಾಗ ಫುಲ್ಲು ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂದರೆ ಸಕ್ಕತ್ತಾಗಿರುತ್ತೆ. ದೊಡ್ಡವರು ಇಷ್ಟಪಡ್ತಾರೆ, ಈವನ್ ಚಿಕ್ಕ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ. ಆಲೂಗೆಡ್ಡೆ, ಬ್ರೊಕ್ಯಾಲಿ ಎಲ್ಲ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಮೊಸರು ಸೇರಿಸ್ತಾ ಇದ್ದೀನಿ. ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಇದೊಂದು 2 ವಿಷಲ್ ಆದರೆ ಸಾಕು. ನಾನಿಲ್ಲಿ ಚಪಾತಿ ಮಾಡ್ಕೋತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ರೊಟ್ಟಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ರೊಟ್ಟಿ ಮಾಡೋಷ್ಟು ಟೈಮ್ ಇರಲಿಲ್ಲ, ಸೊ ಅದಕ್ಕೆ ಚಪಾತಿ ಮಾಡಿದೆ. ಇದು ಚಪಾತಿ ಜೊತೆ ತಿನ್ಬೋದು, ದೋಸೆ ಜೊತೆ ತಿನ್ಬೋದು, ಪೂರಿ ಜೊತೆ ತಿನ್ಬೋದು. ಅಕ್ಕಿ ರೊಟ್ಟಿ ಅಂತೂ ಇದು ಬಿಟ್ಟರೆ ಇನ್ನೂ ಸಕ್ಕತ್ತಾಗಿರುತ್ತೆ ಟೇಸ್ಟು. ಆಮೇಲೆ ಇಲ್ಲಿ ನಾನು ಇನ್ನೊಂದು ಟಿಪ್ಸ್ ಹೇಳ್ತೀನಿ. ಇಲ್ಲಿ ನಿಮಗೆ ಅನ್ನಿಸ್ತಾ ಇರ್ಬೋದು ಸ್ವಲ್ಪ ನೀರು ಥರ ಇದೆ ಅಂತ. ಇಲ್ಲಿ 1 ಲೋಟ ಅಷ್ಟು ನೀರು ಹಾಕಿ ಬೇಯಿಸಿದ್ದೆ ನಾನು. ಇಲ್ಲಿ ಕನ್ಸಿಸ್ಟೆನ್ಸಿ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ತೆಳು ಅನಿಸ್ತಾ ಇದೆ. ಇದಕ್ಕೊಂದು ಟಿಪ್ಸ್ ಹೇಳ್ತೀನಿ.
ಒಂದು ಟೇಬಲ್ ಸ್ಪೂನಷ್ಟು ನೀವು ಕಡಲೆ ಹಿಟ್ಟು ತೊಗೊಳ್ಬೇಕು. ಕಡಲೆ ಹಿಟ್ಟು ಅಂದರೆ ಗ್ರಾಮ್ ಫ್ಲೋರ್. ಅದನ್ನು ತೊಗೊಂಡು ಒಂಚೂರು ನೀರು ಹಾಕಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡು ಆ ಸ್ಲರಿನ ಇದಕ್ಕೆ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಹಿಂಗೆ ಸ್ಟಿರ್ ಮಾಡಿಕೊಂಡ್ರೆ ಸಾಕು. ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಆ್ಯಂಡ್ ಟೇಸ್ಟ್ ಕೂಡ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.